ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರಮ್ಮ ಟೆಂಪಲ್ ಮಹಾದ್ವಾರಕ್ಕೆ ಎಂಎಲ್ಸಿ ಅನಿಲ್ ಕುಮಾರ್ ಚಾಲನೆ. ಕೋಲಾರ ನಗರದ ಗ್ರಾಮ ದೇವತೆ ಶ್ರೀ ಕೋಲಾರಮ್ಮ ದೇವಾಲಯಕ್ಕೆ ಬೃಹತ್ ಬೃಂದಾವನ್ ಸರ್ಕಲ್ನಲ್ಲಿ 27 ಲಕ್ಷ ರು ವೆಚ್ಚದ ಬೃಹತ್ ಸುಂದರ ಮಹಾದ್ವಾರ ಮತ್ತು ಐಮಾಸ್ಟ್ ಲೈಟ್, ರಸ್ತೆ ಬದಿಯ 2 ಫುಟ್ಪಾತ್ ರಸ್ತೆಯ ಅಭಿವೃದ್ಧಿ, ಬೀದಿ ದೀಪಗಳ ಅಳವಡಿಕೆ ಬುಧವಾರ ಸಂಜೆ ಲೋಕಾರ್ಪಣೆ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್, ಕೋಲಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ರವಿರವರು, ಕೋಮುಲ್ ನಿರ್ದೇಶಕರಾದ ಚಂಜಮಲೆ ರಮೇಶ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಕಾಜಿಕಲ್ಲಹಳ್ಳಿ ಮುನಿರಾಜು, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಕ್ರಮ್ ಪಾಷಾ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ವೈ ಶಿವಕುಮಾರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಮಣಿಘಟ್ಟ ಸೊನ್ನೇಗೌಡ, ಮಾಜಿ ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ, ರಮೇಶ್, ವೆಂಕಟೇಶ್, ಕಾಂಗ್ರೆಸ್ ಮುಖಂಡರಾದ ಕಟಾರಪಾಳ್ಯ ನರೇಂದ್ರ ಬಾಬು, ಅಪ್ರೀತ್ ಪಾಷಾ, ಮಹಮ್ಮದ್ ಹನೀಫ್, ಶಂಶೀರ್, ನಗರಸಭೆ ಮಾಜಿ ಸದಸ್ಯರಾದ ಚಂದ್ರಮೌಳಿ, ಕೋಟೆ ರಾಜೇಶ್ ಮುಂತಾದ ಅನೇಕ ಮುಖಂಡರುಗಳು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಈ ದಿನ ಕೋಲಾರ ನಗರದಲ್ಲಿ ಒಂದು ವಿಶೇಷವಾದಂತ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾರಣ ಇಷ್ಟನೇ, ಗ್ರಾಮ ದೇವತೆ ಚಾಮುಂಡೇಶ್ವರಿ ತಾಯಿಯ ಅವತಾರವಾದಂತ ಕೋಲಾರಮ್ಮ ತಾಯಿಯ ದೇವಸ್ಥಾನ ಇತಿಹಾಸ ಪುರಾಣ ಪ್ರಸಿದ್ಧವಾದಂಥದ್ದು. ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾದಂತಹ ಪೂಜೆ ಮತ್ತು ಅಭಿಷೇಕ ಮತ್ತು ಹೋಮ ಹವನಗಳೆಲ್ಲ ಇರ್ತದೆ. ಇಡೀ ಕೋಲಾರ ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಕಡೆಯಿಂದ ಕೂಡ, ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿಯ ಭಕ್ತಾದಿಗಳು ಬಂದು ತಾಯಿ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾವು ನೀವೆಲ್ಲ ಕೂಡ ನೋಡಿದ್ದೇವೆ. ಬಹಳ ಸತ್ಯ ನಿಷ್ಠೆ ಇರ್ತಕ್ಕಂಥ ದೇವಾಲಯ ಇದು. ಈ ಒಂದು ದೇವಾಲಯಕ್ಕೆ ಒಂದು ಮುಖ್ಯ ದ್ವಾರ, ಮಹಾದ್ವಾರ ಇರ್ಲಿಲ್ಲ ಅಂತಕ್ಕಂಥ ಕೊರತೆ ಕೂಡ ಇತ್ತು ಬಹಳ ದಿವಸಗಳಿಂದ. ಈ ಕೊರತೆಯನ್ನ ನೀಗಿಸ್ತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರದ ವತಿಯಿಂದ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಶಾಸಕರು ಆಸಕ್ತಿಯನ್ನು ತೆಗೆದುಕೊಂಡು ದಾನಿಗಳಿಂದ ಸುಮಾರು 28 ಲಕ್ಷದ ವೆಚ್ಚದಲ್ಲಿ ಇವತ್ತು ಮಹಾದ್ವಾರವನ್ನ ನಿರ್ಮಾಣ ಮಾಡಿದ್ದಾರೆ. ಇವೆಲ್ಲರೂ ಕೂಡ ದಾನಿಗಳಿಂದ ಅತ್ಯಂತ ಸುಂದರವಾಗಿ ಇವತ್ತು ಒಂದು ರೀತಿಯ ನಗರಕ್ಕೆ ಒಂದು ರೀತಿಯ ಮೆರಗು ಕೊಡ್ತಕ್ಕಂತ ಮಹಾದ್ವಾರ ನಿರ್ಮಾಣ ಆಗಿದೆ. ಇವತ್ತು ಅದನ್ನ ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ನಗರಸಭೆಯ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ಮುಖಂಡರು, ಗ್ರಾಮದ ಎಲ್ಲ ಮುಖಂಡರು ಕೂಡ ಸೇರಿ ಮಾಡಿದ್ದೇವೆ. ಅದರ ಜೊತೆಗೆ ಏನು ಈ ಕೋರ್ಟ್ ಸರ್ಕಲ್ ಅಂತ ನಾವು ಕರೀತೇವೆ, ಈ ಸರ್ಕಲ್ ಅಲ್ಲಿ ಈ ಸರ್ಕಲ್ ಅನ್ನ ಸೌಂದರ್ಯೀಕರಣ ಮಾಡತಕ್ಕಂಥದ್ದು ಮತ್ತು ಈ ದೇವಾಲಯಕ್ಕೆ ಹೋಗ್ತಕ್ಕಂಥ ರಸ್ತೆಗೆ 2 ಕಡೆ ಫುಟ್ಪಾತ್ ಅನ್ನ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಲೈಟ್ಸ್, ಹೆರಿಟೇಜ್ ಲೈಟ್ಸ್ ಅಂತ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಗರಸಭೆ ವತಿಯಿಂದ ಸುಮಾರು 70 ಲಕ್ಷ ಮತ್ತು 53 ಲಕ್ಷ, 70, 53 ಎಷ್ಟಾಯ್ತು? 1,23,00,000 ನಗರಸಭೆಯಿಂದ ಕೂಡ ಇವತ್ತು ಫುಟ್ಪಾತ್ ಮಾಡ್ತಕ್ಕಂಥದ್ದು, ಸಿಗ್ನಲ್ ಲೈಟ್ ಕಾಡ್ತಕ್ಕಂಥದ್ದು, ಸರ್ಕಲ್ ನ ಸೌಂದರ್ಯೀಕರಣ ಮಾಡ್ತಕ್ಕಂಥದ್ದು, ಹೆರಿಟೇಜ್ ಲೈಟ್ಸ್ ಅಂತ ಹೇಳಿ ಉದ್ದಕ್ಕೂ ಕೂಡ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಸೋಮೇಶ್ವರ ದೇವಾಲಯ ಮತ್ತು ಕೋಲಾರಮ್ಮ ತಾಯಿಯ ಇವತ್ತು ಒಂದು ವೈಭವದ ರೀತಿಯಲ್ಲಿ ಕಾಣ್ತಾ ಇದೆ. ಹಂಗಾಗಿ ಇವತ್ತು ಮಾನ್ಯ ಗೌರವಾನ್ವಿತ ಶಾಸಕರು ಕೂಡ ಬರಬೇಕಾಗಿತ್ತು. ಹಿಂದೆ ಕೂಡ ಇದೇ ರೀತಿ ಈ ಒಂದು ಮಹಾದ್ವಾರ ಉದ್ಘಾಟನೆ ಮತ್ತು ಈ ರಸ್ತೆಯ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿತ್ತು. ಅವತ್ತು ಅವರು ಅಮೆರಿಕದಲ್ಲಿ ಇದ್ದಿದ್ರಿಂದ
ಅವತ್ತು ಮಾಡೋದಕ್ಕೆ ಸಾಧ್ಯ ಆಗದೆ ಅದನ್ನ ಮುಂದೂಡಿದ್ವಿ. ಇವತ್ತು ಸ್ವತಃ ಅವರು ಭಾಗವಹಿಸಿ ಇದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಆದ್ರೆ ನಾಳೆ ದಿವಸ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ನ ಚುನಾವಣೆ 7 ಸ್ಥಾನಗಳ ಚುನಾವಣೆ ನಡೀತಾ ಇರೋದ್ರಿಂದ ನಮ್ಮ ಪಕ್ಷದ ವತಿಯಿಂದ 5 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರೋದ್ರಿಂದ ಆ ಚುನಾವಣೆ ನಮ್ಮ ಪಕ್ಷಕ್ಕೂ ಕೂಡ ಅತ್ಯಂತ ಪ್ರತಿಷ್ಠೆಯ ವಿಷಯ ಆಗಿರ್ತದೆ ಮತ್ತು ಪರಿಷತ್ನಲ್ಲಿ ಕೂಡ ನಮ್ಮ ಪಕ್ಷಕ್ಕೆ ಬಹುಮತ ಪಡ್ಕೊಳ್ಳೋದು ಕೂಡ ಸಾಧ್ಯ ಇರೋದ್ರಿಂದ ಆ ಚುನಾವಣೆಯಲ್ಲಿ ಭಾಗವಹಿಸಬೇಕಾಗಿರೋದ್ರೆ ಅವ್ರಿಗೆ ಶಾಸಕರೆಲ್ಲರಿಗೂ ಕೂಡ ಕಟ್ಟುನಿಟ್ಟಿನ ಆದೇಶ ಇತ್ತು. ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿದ್ದಾರೆ, ಹಂಗಾಗಿ ಅವ್ರು ಬರೋದಕ್ಕಾಗ್ಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಗಳು, ನಾನು, ನಮ್ಮೆಲ್ಲ ಮುಖಂಡರು, ನಮ್ಮ ಕೂಡ ಅಧ್ಯಕ್ಷರು, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮೆಲ್ಲ ಮುಖಂಡರು, ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಸೇರಿ ನಮ್ಮ ಹಾಲು ಒಕ್ಕೂಟದ ನಿರ್ದೇಶಕರು, ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಮತ್ತೆ ನಮ್ಮ ಕೆಡಿಪಿ ಎಲ್ಲರೂ ಕೂಡ ನಮ್ಮ ಮುಖಂಡರು ಬಹಳವಾಗಿ ಇವತ್ತೆಲ್ಲ ಕೂಡ ಸೇರಿ ಇದನ್ನು ಮಾಡಿದ್ದೀವಿ. ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ. ಇದು ಪಕ್ಷಾತೀತವಾಗಿ ದೇವರ ಕೆಲಸ ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಗ್ರಾಮ ದೇವತೆಯ ಒಂದು ಕೆಲಸ ಮಾಡಿರ್ತಕ್ಕಂಥದ್ದು. ಹಂಗಾಗಿ ಇದು ಒಳ್ಳೇದಾಗ್ಲಿ ಅಂತೇಳಿ, ಗ್ರಾಮಕ್ಕೆ ಒಳ್ಳೇದಾಗ್ಬೇಕು ಅಂತೇಳಿ ತಾಯಿಯಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದೀವಿ. ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಿ ರೈತರಿಗೂ ಕೂಡ ಒಳ್ಳೇದಾಗ್ಬೇಕು. ಎಲ್ಲ ಏನು ಬರ ಇದೆ ಅವೆಲ್ಲವೂ ಕೂಡ, ಕ್ಷಾಮ ಇದೆ ಅವೆಲ್ಲವೂ ಕೂಡ ತಾಯಿ ನೀಗಿಸ್ಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಒಳ್ಳೇದಾಗ್ತದೆ ಅಂತ ಕೂಡ ನಂಬಿಕೆ ಇದೆ. ನಮಸ್ಕಾರ.